ಮೊದಲನೇದಾಗಿ ಇಲ್ಲಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇದೊಂಥರ ಹೊಟ್ಟೆಲ್ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಇದು. ಯಾಕೆಂದ್ರೆ ಮೊದಲನೇ ಸಿನಿಮಾ ನಂದು ರಿಲೀಸ್ ಇನ್ ಹಂತಕ್ಕೆ ಬಂದಿದೆ. ಎಷ್ಟು ಎಮೋಷನ್ ಫೀಲ್ ಅಂದ್ರೆ ಇದೊಂದು ಅಂತಂದ್ರೆ, ಸುಮಾರು ಸಿನಿಮಾಗಳು ಶೂಟ್ ಆಗತ್ತೆ, ಬಟ್ ರಿಲೀಸ್ ಇನ್ ಹಂತಕ್ಕೆ ಹೋಗಲ್ಲ. ರಿಲೀಸ್ ಇನ್ ಹಂತಕ್ಕೆ ಬರೋದಿದೆಯಲ್ಲ, ಇದು ತುಂಬಾನೇ ಕಷ್ಟ. ಇದು ರಿಲೀಸ್ ಇನ್ ಹಂತಕ್ಕೆ ಬರುತ್ತೆ ಅಂತಂದ್ರೆ ಇದಕ್ಕೆ ಇಡೀ ಟೀಮ್ ಕಾರಣ ಆಗ್ತಾರೆ. ಯಾಕೆಂದ್ರೆ ನಾವುಗಳು ತೆರೆ ಅಂದ್ರೆ ನಿಮ್ಗೆಲ್ರಿಗೂ ಕಾಣಿಸ್ತೀವಿ ನಾವು ಕೆಲಸ ಮಾಡಿರೋದು, ಬಟ್ ತೆರೆ ಹಿಂದೆ ಇದಕ್ಕೋಸ್ಕರ ಒದ್ದಾಡ್ತಾರಲ್ಲ, ಅದು ಅವ್ರ ಎಫರ್ಟ್ಸ್ಗೆ ನಾವು ಬೆಲೆ ಕೊಡ್ಬೇಕು ನಿಜವಾಗ್ಲೂ. ಯಾಕೆಂದ್ರೆ ನಮ್ಮ ಸಿನಿಮಾ ಇದು ಯಾವ್ದೋ ಸಿನಿಮಾಲಿ ಕೆಲಸ ಮಾಡ್ತಿದೀವಿ ಅಂತ ಇಲ್ಲಿ ಯಾರು ಕೆಲಸ ಮಾಡಿಲ್ಲ. ನಮ್ಮ ಸಿನಿಮಾ ಇದು ನಮ್ದು ಅನ್ಕೊಂಡು ಇಲ್ಲಿರೋರು ಪ್ರತಿಯೊಬ್ರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಟೀಮ್ ಜೊತೆ ನಾನ್ ಕೈ ಜೋಡಿಸಿದೀನಿ, ಇದ್ರಲ್ಲಿ ನಾನು ಕೂಡ ಒಬ್ಳಾಗಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಅಂಡ್ ಹೆಮ್ಮೆ ಇದೆ. ಅಂಡ್ ನನ್ನ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ, ಇದೊಂಥರ ಎಕ್ಸೈಟ್ಮೆಂಟ್ ನನಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್, ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ ಮುಂದಕ್ಕೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ನನ್ನ ಪಾತ್ರ ಸೌಂದರ್ಯ ಅಂತ ಹೇಳಿ. ಸೌಂದರ್ಯ ಅಂದ ತಕ್ಷಣ ನೋಡೋದಕ್ಕೆ ನಾನೇನು ತುಂಬಾ ಸಖತ್ತಾಗಿ ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ. ನೀವೇ ನೋಡ್ತಿರ್ಬೋದು ನಾನು ಯಾವ ಕಲರ್ ಅಲ್ಲಿ ತೋರಿಸಿದ್ದಾರೆ ಅಂತ. ಫಸ್ಟ್ ಟೈಮ್ ಡೈರೆಕ್ಟರ್ ಬಂದು ಹೇಳಿದ್ರು ನಂಗೆ, ಮೇಡಮ್ ನೀವ್ ಒಂದ್ ಸ್ವಲ್ಪ ಎಣ್ಣೆಗೆಂಪಿರ್ತೀರಾ ಅಂತಂದ್ರು. ಎಣ್ಣೆಗೆಂಪ್ತಾನೆ, ಸರಿ ಬಿಡಿ ಆಯ್ತು ಓಕೆ ಅಂತಂದೆ. ಆಮೇಲೆ ಕರ್ಕೊಂಡೋಗಿ ಲುಕ್ ಟೆಸ್ಟ್ ಅಂತ ಹೇಳಿ ಮಾಡಿದ್ರು. ಲುಕ್ ಟೆಸ್ಟ್ ಮಾಡೋವಾಗ ಕಲರ್ ನೋಡ್ಬಿಟ್ಟು ನಾನೇ ಶಾಕು, ಈ ತರ ಇರ್ತೀನ ಅಂತ ಹೇಳಿ. ಬಟ್ ಟೀಮಿನ ಹೊಸ ಪ್ರಯತ್ನ, ಓಕೆ ಫೈನ್. ಯಾಕೆ ಹೀರೋಯಿನ್ ಅಂದ ತಕ್ಷಣ ಗ್ಲಾಮರಸ್ ಆಗೇ ಕಾಣಿಸ್ಬೇಕಾ, ಸಕ್ಕದಾಗೆ ಕಾಣಿಸ್ಬೇಕಾ? ನಮ್ ಪರ್ಫಾರ್ಮೆನ್ಸ್ ನ ತೋರ್ಸೋಣ ಸಿನಿಮಾದಲ್ಲಿ ಅಂತ ಹೇಳಿ ಓಕೆ ಸರ್ ಅಂತ ಹೇಳಿ ಒಪ್ಕೊಂಡು ಇಡೀ ಸಿನಿಮಾ ಹಿಂಗೆ ಕಪ್ ಕಾಣಿಸ್ತೀನಿ. ಯಾವುದೋ ಒಂದ್ ಹಾಡಲ್ಲಿ ಮಾತ್ರ ಒಂದ್ ಸ್ವಲ್ಪ ಬೆಳ್ಳಕ್ ಕಾಣಿಸ್ತಾ ಇದೀನಿ ಅಷ್ಟೇನೆ. ಈ ಒಂದು ಹೊಸ ಪ್ರಯತ್ನಕ್ಕೆ ಅಂಡ್ ಈ ಒಂದು ಕತೆ ನಮ್ಮ ಎಲ್ಲರ ಲೈಫಲ್ಲೂ ನಡೆದಿರುವಂತಹ ಕತೆನೆ ಇದು. ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಇದು ಯಾವ್ದೋ ದೊಡ್ಡ ಫೈಟು ಇಲ್ಲ ಕೆಲವೊಂದೆಲ್ಲ ಆಗದೆ ಇರೋ ಇನ್ಸಿಡೆಂಟ್ಗಳನ್ನ ಆಗಿದೆ ಅನ್ನೋ ತರ ಅನ್ಸುತ್ತಲ್ಲ, ಆ ತರ ಎಲ್ಲ ಇಲ್ಲ ಈ ಸಿನಿಮಾದಲ್ಲಿ. ಸಿಂಪಲ್ ಅಂಡ್ ಸ್ವೀಟ್ ಆಗಿ ಈ ಕತೆನ ಹೇಳ್ತಾ ಇದೀವಿ ನಾವು ನಿಮ್ಗೆ. ನಮ್ಮ ಅಕ್ಕಪಕ್ಕದ ಮನೇಲಿ ನಡೆದಿರುವಂತಹ ಕತೆ, ಫ್ರೆಂಡ್ಸ್ ಜೊತೆ ನಡೆದಿರುವಂತಹ ಕತೆನೆ ನಾವು ನಿಮಗ್ ತೋರ್ಸೋದಿಕ್ಕೆ ಅಂತ ಹೊರಟಿರೋದು ಇವಾಗ. ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀವಿ. ಪ್ಲೀಸ್ ಈ ಹಿಂದೆ ಹೇಗ್ ಸಪೋರ್ಟ್ ಮಾಡಿದಿರೋ ಹಾಗೆ ಈಗ್ಲೂ ಕೂಡ ಸಪೋರ್ಟ್ ಮಾಡಿ. ಸರ್ ಏನಂತಂದ್ರೆ, ಕ್ಯಾರೆಕ್ಟರ್ ಆ ತರ ಇದೆ. ಅಂದ್ರೆ ಹುಡುಗಿ ಕಪ್ಪಿರ್ತಾಳೆ ಅಂತ ಅವಳಿಗೆ ಗಂಡು ಸಿಗ್ತಾ ಇರಲ್ಲ. ಕಡೆಗೆ ನಮ್ ಹೀರೋ ಅವರು ಬಂದ್ ಮದ್ವೆ ಆಗ್ತಾರೆ. ಯಾವ ಕಾರಣಕ್ಕೋಸ್ಕರ ಮದ್ವೆ ಆಗ್ತಾರೆ, ಏನು ಎತ್ತ ಅಂತ ನಿಮ್ಗೆ ಸಿನಿಮಾದಲ್ಲಿ ಗೊತ್ತಾಗತ್ತೆ. ಸರ್ ನನ್ನ ಪರ್ಫಾರ್ಮೆನ್ಸ್ಗೆ ಇದ್ರಲ್ಲಿ ಸ್ಕೋಪ್ ಇದ್ದಿದ್ದಕ್ಕೋಸ್ಕರನೇ ಈ ಪ್ರಾಜೆಕ್ಟ್ ನಾನು ಒಪ್ಕೊಂಡಿದ್ದು, ಇಲ್ಲಾಂದ್ರೆ ನಾನು ಒಪ್ಕೋತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ನನಗೆ ಆರ್ಟಿಸ್ಟ್ ಅಂತ ಅನ್ನಿಸ್ಕೊಳ್ಳೋರು ಬರೀ ನೋಡಕ್ ಚೆನ್ನಾಗಿದ್ರೆ ಮಾತ್ರ ಅಲ್ಲ, ಪರ್ಫಾರ್ಮೆನ್ಸ್ ನಾವ್ ಏನ್ ಕೊಡ್ತೀವಿ ಆ ಪರ್ಫಾರ್ಮೆನ್ಸ್ ಜನಕ್ಕೆ ಇಷ್ಟ ಆಗತ್ತಲ್ಲ, ಆಗ ನಾವಲ್ಲಿ ಹೀರೋಯಿನ್ ಅಂತ ಹೇಳ್ಸ್ಕೊಳ್ಳೋದಕ್ಕಿನ್ನ ಇವರೊಬ್ರು ಆರ್ಟಿಸ್ಟ್ ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾನು ತುಂಬಾ ನಂಬ್ತೀನಿ. ಸೊ ಹಾಗಾಗಿ ಅದು ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಸರ್ ಸಿನಿಮಾ ನನ್ಗೆ ಇದು ಯಾವ್ದೋ ಹೊಸ ಟೀಮ್ ಅಂತ ಅನ್ನಿಸ್ಲೇ ಇಲ್ಲ ಸರ್. ಎಲ್ರು ಒಂಥರ ಕಂಫರ್ಟ್ ಫೀಲ್ ಕೊಟ್ರು ನಮ್ಗೆ. ಅಂದ್ರೆ ಈಗ ಸೀರಿಯಲ್ ಬಿಟ್ಟು ಸಿನಿಮಾಗ್ ಬಂದಾಗ ಏನೋ ಬೇರೆ ತರ ಇರುತ್ತೆ ಅಂತೆಲ್ಲ ಹೇಳ್ತಾರೆ, ಬಟ್ ನನಗಂತೂ ಆ ಫೀಲ್ ಆಗ್ಲೇ ಇಲ್ಲ. ಬಿಕಾಸ್ ಈ ಟೀಮ್ ಎಲ್ಲ ತುಂಬಾ ಕೋಆಪರೇಟಿವ್ ಆಗಿದ್ರು, ಸಪೋರ್ಟಿವ್ ಆಗಿದ್ರು. ಅಂಡ್ ಎಸ್ ನಾರಾಯಣ್ ಸರ್ ಅವ್ರ ಜೊತೆ ಮುಂಚೆ ಪಾರುಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೆ, ಅವ್ರ ಜೊತೆನೂ ಇದ್ರಲ್ಲಿ ಕೆಲಸ ಮಾಡಿದೀನಿ. ಲೈಕ್ ಯಾವ್ದೋ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡ್ತಿದೀವಿ ಅಂತ ಅನ್ನಿಸ್ಲೇ ಇಲ್ಲ. ತುಂಬಾ ಸಿಂಪಲ್ ಆಗಿ ಸಾದಾ ಸೀದವಾಗಿದ್ದು ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಸರ್ ಕೂಡ. ಅಂಡ್ ಒಂಥರ ಖುಷಿ ಇದೆ ಸರ್ ಈ ಸಿನಿಮಾ. ಅದೊಂದು ಹೇಳ್ತಾರಲ್ಲ, ಅದೊಂದು ಏನೇ ಇರ್ಲಿ ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳ್ತಾರಲ್ಲ, ಅದೇ ತರ ನಾನ್ ಮಾಡಿದ ಫಸ್ಟ್ ಪ್ರಾಜೆಕ್ಟ್ ಪಾರು ಕೂಡ ನಂಗೆ ಅದೊಂದು ಬೆಸ್ಟ್ ಇತ್ತು. ಥ್ಯಾಂಕ್ ಗಾಡ್ ನನ್ಗೆ ಈ ಪ್ರಾಜೆಕ್ಟ್ ಕೂಡ ಅದೊಂಥರ ಬೆಸ್ಟ್ ಅನ್ನೋ ಫೀಲಿಂಗ್ ಕೊಟ್ಟಿದೆ. ಇಲ್ಲ ಸರ್, ಇದು ಆಕ್ಚುಲಿ 3 years ಮುಂಚೆನೆ ನಾನ್ ಶೂಟ್ ಮಾಡಿರೋದು. ನಾನು 2022 ಅಲ್ಲಿ ಶೂಟ್ ಮಾಡಿದ್ದನ್ನ 2023 ಅಲ್ಲಿ ಡಬ್ಬಿಂಗ್ ಮುಗಿಸ್ದೆ. ನೋಡಿದ್ರೆ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಇದೊಂದು ಪಾಸಿಟಿವ್ ಸೈನ್ ನನ್ಗೆ ರಿಲೀಸ್ ಇನ್ ಹಂತಕ್ಕೆ ಬಂದಿದೆ. ಸೊ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಒಂದು ಸಿಕ್ಕಂತ ಒಂದು ಒಳ್ಳೆ ಸುದ್ದಿ ಅಂತಂದ್ರೆ ಇದೆ. ನನ್ಗೆ ನನ್ನ ಲೈಫಲ್ಲಿ ನಡೆದಂತ ಒಂದು ಒಳ್ಳೆ ಘಟನೆ ಅಂದ್ರೆ ಇದೆ ಸರ್. ಈಗ ಇನ್ನೊಂದು ಸಿನಿಮಾ ಲೈನ್ ಅಪ್ ಅಲ್ಲಿ ಇದೆ ಸರ್. ಈ ಸಿನಿಮಾ ಕಂಪ್ಲೀಟ್ ಅಂದ್ರೆ ಈ ಸಿನಿಮಾಗೆ ಫಸ್ಟ್ ಕಂಪ್ಲೀಟ್ ಆಗ್ಬಿಡ್ಲಿ, ಇದಾದ್ಮೇಲೆ ನೆಕ್ಸ್ಟ್ ಬೇರೆದು ಒಪ್ಕೊಳ್ಳೋಣ ಅಂತ. ಯಾಕೆಂದ್ರೆ ಈಗ ಒಂದ್ ಸಿನಿಮಾ ನಾವು ಮಾಡ್ತೀವಿ ಅಂತಂದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ಬೇಕಾಗತ್ತೆ. ಹಾಗಾಗಿ ಅದನ್ನ ಕಂಪ್ಲೀಟ್ ಮಾಡಿ ಮುಂದಕ್ಕೆ ಹೋಗೋಣ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.